ಕೋಲ್ಕತ್ತಾದಲ್ಲಿ ಇವಿಎಂಗಳ ಹೈಜಾಕ್ ಆಯ್ತಾ? ಇವಿಎಂಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಅಂತ ಗಲಾಟೆ ನಡೆದಿದೆ. ನೇತಾಜಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಹೈ ಡ್ರಾಮಾವೇ ನಡೆದೋಗಿದೆ. ಕೋಲ್ಕತ್ತಾದಲ್ಲಿ ಇವಿಎಂಗಳನ್ನ ಹೈಜಾಕ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇವಿಎಂಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಗಲಾಟೆಯನ್ನ ಶುರು ಮಾಡಿದ್ದಾರೆ. ನೇತಾಜಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಹೈ ಡ್ರಾಮಾವೇ ನಡೆದಿದೆ. ಇವಿಎಂಗಳನ್ನ ಸಾಗಿಸುತ್ತಿದ್ದಾರೆ ಅಂತ ಟಿಎಂಸಿ ಗಲಾಟೆ ಮಾಡಿರುವಂತದ್ದು. ಸಿಸಿಟಿವಿಯ ವಿಡಿಯೋಗಳನ್ನ ಕೂಡ ಸಾಕ್ಷಿ ಸಮೇತ ರಿಲೀಸ್ ಮಾಡಿದೆ ಟಿಎಂಸಿ. ಬಿಜೆಪಿ ಪಡೆ ಕೂಡ ಆ ಸಮಯಕ್ಕೆ ಸ್ಥಳಕ್ಕೆ ಬಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಬಿಜೆಪಿ ಕಾರ್ಯಕರ್ತರು ಮತ್ತು ಟಿಎಂಸಿ ಕಾರ್ಯಕರ್ತನ ನಡುವೆ ವಾಗ್ಯುದ್ಧವೇ ನಡೆದು ಹೋಗಿದೆ. ಕೋಲ್ಕತ್ತಾದಲ್ಲಿ ಇವಿಎಂಗಳನ್ನ ಹೈಜಾಕ್ ಮಾಡ್ತಿದ್ದಾರೆ ಅಂತ ಟಿಎಂಸಿ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶದ ಬಗ್ಗೆ ಇಡೀ ದೇಶದ ಚಿತ್ತ ಇದೆ. ಇತ್ತ ಗಲಾಟೆಯ ಮೇಲೆ ಗಲಾಟೆ ನಡೀತಾ ಇದೆ. ಚುನಾವಣೆ ಮುಗಿದ್ರೂ ಕೂಡ ರಿಸಲ್ಟ್ಗಾಗಿ ಕಾಯ್ತಾ ಇರುವಂತಹ ಜನರಿಗೆ ಇದೊಂದು ರೀತಿ ಮತ್ತೆ ತಲೆಬಿಸಿ ಉಂಟಾಗಿರುವಂತದ್ದು. ಇವಿಎಂ ಅನ್ನೇ ಹೈಜಾಕ್ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪವನ್ನ ಟಿಎಂಸಿ ಮಾಡ್ತಾ ಇದೆ. ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದೆ. ಸಿಸಿಟಿವಿ ವಿಡಿಯೋನ ಕೂಡ ಬಿಡುಗಡೆ ಮಾಡಿ ಇದು ಇವಿಎಂ ಅನ್ನ ಬೇರೆ ಕಡೆ ಸಾಗಿಸ್ತಾ ಇರುವಂತಹ ದೃಶ್ಯಗಳಿದೆ ಅಂತ ಟಿಎಂಸಿ ಹೇಳ್ತಾ ಇದೆ. ಸ್ಥಳದಲ್ಲಿ ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ, ಸ್ಥಳದಲ್ಲಿ ಬಿಗುವಿನ ವಾತಾವರಣವೇ ನಿರ್ಮಾಣ ಆಗೋಗ್ಬಿಟ್ಟಿದೆ. ಒಂದ್ ಕಡೆ ಟಿಎಂಸಿ ಕಾರ್ಯಕರ್ತರು, ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು, ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗ್ತಾ ಇದೆ. ನೋಡಿ, ಟಿಎಂಸಿ ರಿಲೀಸ್ ಮಾಡಿರುವಂತಹ ವಿಡಿಯೋ ಅದು. ಇವಿಎಂಗಳನ್ನ ಭದ್ರವಾಗಿ ಇರಿಸಿರುವಂತಹ ಕೋಣೆಯ ಚಿತ್ರ ಇದು. ಇಲ್ಲಿ ಇವಿಎಂ ಅನ್ನ ಬೇರೆ ಕಡೆಗೆ ಸಾಗಾಟ ಮಾಡ್ತಿದ್ದಾರೆ. ಬಿಜೆಪಿಯಿಂದ ಈ ಕೆಲಸ ಆಗ್ತಾ ಇದೆ. ಮೊದಲು ಕೂಡ ಆರೋಪವನ್ನ ಮಾಡ್ತಾ ಇತ್ತು ಚುನಾವಣಾ ಆಯೋಗದ ಮೇಲೆ ಟಿಎಂಸಿ. ಈಗ ನೋಡಿ, ಇವಿಎಂ ಅನ್ನೇ ಹೈಜಾಕ್ ಮಾಡ್ತಿರುವಂತಹ ಗಂಭೀರ ಆರೋಪವನ್ನ ಟಿಎಂಸಿ ಮಾಡ್ತಾ ಇದೆ. ಪಶ್ಚಿಮ ಬಂಗಾಳದ ಚುನಾವಣಾ ಆಯುಕ್ತರು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಈ ಕುರಿತು ನೋಡೋಣ. পুলিশ হয় এটা হয় ওখানে যারা ম্যাজিস্ট্রেট থাকবে আরও থাকবে এনি সিনিয়র অফিসার ক্যান কাম দে ক্যান টেক চার্জ অফ এনি সিচুয়েশন ইভেন 144 या 163 বিএনএসএস প্রমুলগেট হতে পারে क्योंकि ওদের যেটা আছে যে ওদের লোক বসে ওর করিডোর বাইরে বসবে থার্ড করিডোর যেটা আছে ফার্স্ট সেকেন্ড থার্ড যেটা আছে থার্ড পরে भी চাहे वो স্টেরাইল জোন করতে পারে 163 করা পরে वो स्टेराइल जोन করতে পারে সপোজ লক্ষ্মণ রেখা একটা অন করতে পারে कि 200 মিটার বাইরে হবে তো ওটা হতে পারে ওটা যেখানে প্রয়োজন হবে হবে আশা করি এসব প্রয়োজন কোনদিন হয় না হবে না স্যার আপনি পুলিশ এত লোক কিভাবে ঢুকে গেল পুলিশ কিভাবে অ্যালাউ করলো এই পুলিশের বিরুদ্ধে কি কোনো অ্যাকশন দেখো না আমরা সব রিপোর্ট নেব ডিও থেকে যে সিকিউরিটি ব্রিচ করবে या যে যার ডিউটি আছে if he breaches that or doesn't comply with that then appropriate action as per RP Act and different acts will be taken against whomsoever he may be. Sir, সব ক্যান্ডিডেট এজেন্টসরা সমস্ত নিয়ম কানুন জানেন তারপরেও এই সিচুয়েশনটা ক্রিয়েট করাটা সেটা তো আপনি ক্যান্ডিডেট থেকে জিজ্ঞাসা করুন এটা তো ইচ্ছাকৃত স্যার ভাই যেটা আমি আছে আমাকে তো এটা বুঝছে যে এটা কোনো বেসিস নেই পাবলিসিটি ছাড়া আর ন্যারেটিভ ছাড়া ওর তো কোনো বেসিস নেই এটা আর কি বেসিস আছে এটা স্যার সাখাত মেমোরিয়ালের বাইরে রীতিমতো ধস্তাধস্তি চলছে মারামারি চলছে এই তো মানে স্ট্রং রুমের নিরাপত্তা নিয়ে ভাইয়া স্ট্রং রুমের নিরাপত্তা যে আছে ওটা নিরাপত্তা থাকবে স্ট্রং রুমে যতীশ যেটা আছে এই যেটা হচ্ছে ভেরি আনফর্চুনেট যেটা হচ্ছে ভেরি আনফর্চুনেট যেটা আছে অ্যাপ্রোপ্রিয়েট অ্যাকশন উইল টেকেন বাই ದ ಅಪ್ರೋಪ್ರಿಯೇಟ್ ಪರ್ಸನ್ ಎಟ್ ದ ಅಪ್ರೋಪ್ರಿಯೇಟ್ ಟೈಮ್. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಸೀನಿಯರ್ ಬುಲೆಟಿನ್ ಪ್ರೊಡ್ಯೂಸರ್ ಆಗಿರುವಂತಹ ಮಂಜುನಾಥ್ ಡೆಸ್ಕ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಟಿಎಂಸಿ ಮತ್ತು ಬಿಜೆಪಿ ನಡುವಿನ ಗಲಾಟೆ ಚುನಾವಣೆ ಮುಂಚೆ ಯಾವ ರೀತಿ ಇತ್ತು ಅಂತ ನೋಡಿದ್ವಿ. ಈಗ ಚುನಾವಣೆ ಆದ್ಮೇಲೂ ಕೂಡ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಿದ್ವು. ಏನಿದು ಇವಿಎಂ ಕೋಣೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಏನದು ವಿಡಿಯೋ ರಿಲೀಸ್ ಮಾಡಿರುವಂತದ್ದು? ಚೈತ್ರ, ನೋಡ್ಬೋದು ಏನು ನಿನ್ನೆಯಷ್ಟೇ ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ಅಧಿಕೃತವಾಗಿ ಮುಕ್ತಾಯ ಆಗಿತ್ತು. ಸಮೀಕ್ಷೆಗಳು ಕೂಡ ಬರ್ತಾ ಇದ್ದಾವೆ. ಒಂದು ಕಡೆ ಬಿಜೆಪಿಗೆ ಮತಗಳು ಬರುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಟಿಎಂಸಿನೇ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ದಾವೆ. ಇದ್ರ ಮಧ್ಯದಲ್ಲೇ ಮೇ 4ನೇ ತಾರೀಕು ಏನು ಮತದಾನವನ್ನು ಈಗ ಆಗಿರುವಂಥ ಮತಗಳ ಎಣಿಕೆ ಕಾರ್ಯಗಳು ನಡೀಬೇಕು, ಫಲಿತಾಂಶಗಳನ್ನು ಪ್ರಕಟ ಮಾಡಬೇಕು. ಅಲ್ಲಿವರೆಗೂ ಕೂಡ ಈಗ ನಡೆದಿರುವಂತಹ ವೋಟಿಂಗ್ ಏನಿದಾವೆ ಆ ಎಲ್ಲ ವೋಟಿಂಗ್ನ ಇವಿಎಂ ಮಿಷಿನ್ಗಳನ್ನು ಸುಭದ್ರವಾಗಿ ಒಂದು ಭದ್ರಕೋಟೆಯಲ್ಲಿ ಇಡ್ತಾರೆ. ಎಲ್ಲ ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಮತ್ತು ಅಧಿಕಾರಿಗಳು, ಚುನಾವಣಾ ಆಯೋಗದ ಅಧಿಕಾರಿಗಳು ಯಾರಿರ್ತಾರೆ ಆ ಅಧಿಕಾರಿಗಳ ಸಮ್ಮುಖದಲ್ಲೇ ಆ ಇವಿಎಂಗಳಿಗೆ ಆ ಇವಿಎಂಗಳನ್ನು ಇಟ್ಟಂತಹ ಒಂದು ಭದ್ರತಾ ಕೋಣೆ ಇದೆ
ಅಲ್ಲಿ ಒಂದು ಸೀಲ್ ಮಾಡಿ ಬಂದಿರ್ತಾರೆ. ಅದು ಮತದಾನದ ಹಿಂದಿನ ದಿನವೇ ಓಪನ್ ಮಾಡಬೇಕು ಅನ್ನುವಂಥದ್ದು ಕಾನೂನಲ್ಲಿ ಇರುವಂಥದ್ದು. ಆದರೆ TMC ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು, ರಾತ್ರೋರಾತ್ರಿ BJPಯವರು EVMಗಳನ್ನು ಹ್ಯಾಕ್ ಮಾಡಿದ್ದಾರೆ, ಹೈಜಾಕ್ ಮಾಡಿದ್ದಾರೆ. ಆ ಹೈಜಾಕ್ ಮಾಡಿ ಮತಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ BJP ಗೆಲ್ಲೋದಕ್ಕೆ ಯಾವ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡಬೇಕು, ಅದಕ್ಕೆ EVMಗಳನ್ನು ಟ್ಯಾಂಪರಿಂಗ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ EVMಗಳನ್ನು ಸ್ಟ್ರಾಂಗ್ ರೂಮ್ನಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು TMC ಕಾರ್ಯಕರ್ತರು ಏಕಾಏಕಿ ಮುತ್ತಿಗೆ ಹಾಕಿರುವಂಥದ್ದು. ಈ ಘಟನೆ ನಡೆದಿರುವಂಥದ್ದು ಕೋಲ್ಕತ್ತಾದ ನೇತಾಜಿ ಒಳಾಂಗಣ ಕ್ರೀಡಾಂಗಣ ಏನಿದೆ, ಇಂಡೋರ್ ಸ್ಟೇಡಿಯಮ್ಮು, ಅಲ್ಲಿ ನಡೆದಿರುವಂಥದ್ದು. ದಕ್ಷಿಣ 24 ಪರಗಣ ಅಂತ ಏನು ಒಂದು ಜಿಲ್ಲೆ ಇದೆ, ಆ ಭಾಗದಲ್ಲಿ ನಡೆದಿರುವಂಥದ್ದು. ಸೊ ಈಗ ಸಿಕ್ಕಿರುವಂತಹ ಒಂದು ಅಧಿಕೃತ ಮಾಹಿತಿ ಪ್ರಕಾರ ಚುನಾವಣಾ ಆಯೋಗದ ಅಧಿಕಾರಿಗಳೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ EVMಗಳನ್ನು ನಾವು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಮಾಡಿಲ್ಲ. ಆದರೆ ಅಂಚೆ ಮತಗಳನ್ನು ಬೇರ್ಪಡಿಸೋ ಕೆಲಸಗಳಾಗ್ತಿತ್ತು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಚುನಾವಣಾ ಇವರು TMC ಅವರು ಕೊಡ್ತಾ ಇರುವಂಥ ಒಂದು ಸ್ಪಷ್ಟತೆ ಮತ್ತು BJP ಅವರು ಕೊಡ್ತಿರುವಂಥ ಒಂದು ಸ್ಪಷ್ಟತೆಯಲ್ಲಿ ಯಾರಿಗೂ ಕೂಡ ಒಂದು ನಿಖರತೆ ಇಲ್ಲ. ಆದರೆ TMC ಮತ್ತು BJP ಎರಡೂ ಕಡೆಯ ಕಾರ್ಯಕರ್ತರು ಅಲ್ಲಿ ಸ್ಥಳದಲ್ಲಿ ಜಮಾಯಿಸಿ ಗಲಾಟೆಗಳನ್ನು ಮಾಡ್ತಾ ಇರುವಂಥದ್ದು. ಪರಿಸ್ಥಿತಿ ತುಂಬ ಉದ್ವಿಗ್ನ ಸ್ಥಿತಿಗೆ ಹೋಗಿದೆ. ಜೊತೆಗೆ ಸ್ಟ್ರಾಂಗ್ ರೂಮ್ಗಳ ಬೀಗವನ್ನು ಹೊಡೆದು ಒಳಕ್ಕೆ ನುಗ್ಗುವಂಥ ಒಂದು ಹಂತಕ್ಕೂ ಕೂಡ, ಅಲ್ಲಿ ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಅಲ್ಲಿ ಗಲಾಟೆ ಆಗ್ತಿರುವಂಥದ್ದು. ಸದ್ಯಕ್ಕೆ ಚುನಾವಣಾ ಆಯೋಗದ ಅಧಿಕಾರಿಗಳು, ಪೊಲೀಸರು ಮತ್ತು ಅರೆಸೇನಾ ಪಡೆಗಳು, CAPF ಸೆಕ್ಯೂರಿಟಿ ಏನಿದ್ದಾರೆ ಎಲ್ಲರೂ ಕೂಡ ಅಲ್ಲಿ ಜಮಾವಣೆ ಆಗಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಸ್ಟ್ರಾಂಗ್ ರೂಮ್ಗಳಿಗೆ ಯಾವ ಕಾರ್ಯಕರ್ತರು ಕೂಡ ಹೋಗದಂತೆ ಅಲ್ಲಿ ಎಲ್ಲ ರೀತಿಯಾದಂಥ ಒಂದು ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು. ಆದರೆ ಇಲ್ಲಿ ಕಾಡ್ತಿರುವಂತಹ ಒಂದು ಪ್ರಶ್ನೆ, ಮತವನ್ನು ಎಣಿಕೆ ಮಾಡುವಂಥ ಹಿಂದಿನ ದಿನ ತೆಗಿಬೇಕಾಗಿದ್ದಂಥ ಸ್ಟ್ರಾಂಗ್ ರೂಮ್ಗಳ ಬೀಗವನ್ನು ಹೇಗೆ ತೆಗೆದ್ರು ಅಂತ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ TMCಯ ಏನು ಅಲ್ಲಿನ ಲೋಕಲ್ ಲೀಡರ್ಸ್ಗಳು ಏನಿದ್ದಾರೆ, ಅವರು ತಮ್ಮದೇ ಆದಂಥ ಒಂದು ಪಡೆಯನ್ನು ಇಟ್ಕೊಂಡು ಹಗಲು ರಾತ್ರಿ ಹದ್ದಿನ ಕಣ್ಣನ್ನು ಇಡ್ತಾ ಇದ್ರಂತೆ. ಜೊತೆಗೆ ಅವರು ರಹಸ್ಯವಾಗಿ EVM ಸ್ಟ್ರಾಂಗ್ ರೂಮ್ಗಳನ್ನು ಇಟ್ಟಿರುವಂಥ ಜಾಗಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ ಅಂತ ನೋಡೋದಕ್ಕೆ ಅವ್ರದೇ ಆದಂಥ ಒಂದು ಟೀಮ್ ಕೂಡ ರಚನೆ ಮಾಡಿದ್ರಂತೆ. ಸೊ ಆ ಟೀಮ್ನವರು ಕೂಡ ಒಂದು CCTV ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ EVM ಮಿಷಿನ್ಗಳನ್ನು ಒಂದು ವಾಹನದಲ್ಲಿ ಸಾಗಿಸ್ತಾ ಇರುವಂಥದ್ದು ಕಾಣ್ತಾ ಇರುತ್ತೆ. ಆದರೆ ಇದರಿಂದ ಯಾರ ಕೈವಾಡ ಇದೆ, ಇದು ಲೀಗಲ್ಲ ಇಲ್ಲಿಗಲ್ಲ ಅನ್ನೋದಕ್ಕೆ ಇದುವರೆಗೂ ಯಾರೂ ಆದಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಬಟ್ ಈಗ ಅಲ್ಲಿ ಮಾತ್ರ ಸ್ಥಿತಿ ತುಂಬಾನೇ ಚಿಂತಾಜನಕವಾಗಿದೆ, ಉದ್ವಿಗ್ನ ಸ್ಥಿತಿ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದಂತೂ ನಿಜ. ಚೈತ್ರ, ಮಮತಾ ಬ್ಯಾನರ್ಜಿ ಅವರು ಆರೋಪವನ್ನ ಮಾಡ್ತಾ ಇದ್ದಿದ್ದು BJP ಒಂದು ಚುನಾವಣಾ ಆಯೋಗವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ. ಈ ಒಂದು ಆರೋಪಕ್ಕೆ ಈ ಒಂದು ಘಟನೆ ಪುಷ್ಟಿ ನೀಡಿದಂತಾಗ್ತಿಲ್ವಾ ಅಂತ? ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಶುರುವಾದ ಮೊದಲ ದಿನದಿಂದ ಹಿಡಿದು ಏಪ್ರಿಲ್ 23ನೇ ತಾರೀಕು ನಡೆದಂಥ 1ನೇ ಹಂತದ ಮತದಾನದಿಂದ ಹಿಡಿದು ನಿನ್ನೆ ಮುಗಿದಂಥ 2ನೇ ಹಂತದ ಮತದಾನದವರೆಗೂ ಕೂಡ ಕ್ಷಣವೂ ಕೂಡ BJP ಮತ್ತು TMC ಅವರ ನಡುವೆ ನೇರ ದಾಳಿಗಳೇ ನಡೆದಿರುವಂಥದ್ದು. TMC ಕಾರ್ಯಕರ್ತರು BJPಯವರನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. BJPಯ ಅಭ್ಯರ್ಥಿಗಳನ್ನು ಮುಲಾಜಿಲ್ದಲೇ ನಿನ್ನೆ ಓಡಿಸಿರುವಂಥ ಘಟನೆಗಳನ್ನು ನೋಡಿದ್ದೀವಿ. ಲಾಠಿ ಚಾರ್ಜ್ಗಳಾಗಿದ್ದಾವೆ. ಎಲ್ಲಕ್ಕಿಂತ ಹೆಚ್ಚಾಗಿ BJPಯ ನಾಯಕ, ವಿರೋಧ ಪಕ್ಷದ ನಾಯಕ ಬಂಗಾಳದಲ್ಲಿರುವಂಥ ಸುವೇಂದು ಅಧಿಕಾರಿ ಅವರನ್ನು ಕೂಡ TMC ಅವರು ಮುತ್ತಿಗೆ ಹಾಕಿದ್ದಂಥ ದೃಶ್ಯಗಳನ್ನು ಕೂಡ ನೋಡಿದ್ದೀವಿ. ಆದರೆ ಎಲ್ಲವೂ ಕೂಡ ಅದು ಮತದಾನಕ್ಕೂ ಮೊದಲು ನಡೆದಂತಹ ಒಂದಷ್ಟು ಘಟನೆಗಳು. ಆದರೆ ಮತದಾನ ಆದಮೇಲೆ EVM ಮಿಷಿನ್ಗಳನ್ನೆಲ್ಲ ಎಲ್ಲವನ್ನು ಕೂಡ ಸ್ಟ್ರಾಂಗ್ ರೂಮ್ನಲ್ಲಿ ಇಟ್ಟ ಮೇಲೆ ಇಂಥ ಒಂದು ಘಟನೆಗಳು ಆಗ್ತಾ ಇರುವಂಥದ್ದು ಬಹುಶಃ ಇದೇ ಮೊದಲು. ಆದರೆ ಈ ಒಂದು ವಿಷಯವನ್ನು ಈಗ ಆಲ್ರೆಡಿ TMC ಅವರು ತುಂಬ ಗಂಭೀರವಾಗಿ ತೆಗೆದುಕೊಂಡು ಕೇಂದ್ರ ಚುನಾವಣಾ ಆಯೋಗದವ್ರಿಗೂ ಕೂಡ ಈಗ ಆಲ್ರೆಡಿ ಒಂದು ದೂರನ್ನು ಸಲ್ಲಿಸಿರುವಂಥದ್ದು. ಪಶ್ಚಿಮ ಬಂಗಾಳ ಚುನಾವಣಾ ಆಯುಕ್ತರ ಮೂಲಕ ಎಲ್ಲೆಲ್ಲಿ ಸುಮಾರು ಒಂದು 15ರಿಂದ 20 ಕ್ಷೇತ್ರಗಳಲ್ಲಿ ಮರುಮತದಾನಗಳಾಗಬೇಕು, ಪರ್ಟಿಕ್ಯುಲರ್ಲಿ 77 ಬೂತ್ಗಳಲ್ಲಿ ರೀವೋಟಿಂಗ್ ಆಗಲೇಬೇಕು ಅಂತ ಅಂದ್ಬಿಟ್ಟು ಈಗ ಪಟ್ಟು ಹಿಡಿದಿರುವಂಥದ್ದು. ಸೊ ಇದಕ್ಕೆಲ್ಲ ಒಂದು ಈಗ ಸದ್ಯಕ್ಕೆ EVMಗಳಿಗೆ ಬೇಕಾದಂಥ ಒಂದು ಹೈ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಆದರೆ ಇದು ನಾಳೆ ಬೆಳಿಗ್ಗೆ ಯಾವ ರೀತಿಯಾದಂಥ ರಾಜಕೀಯ ಸ್ವರೂಪಗಳು ಪಡಿತಾ ಹೋಗುತ್ತೆ ಅನ್ನುವಂಥದ್ದು ಈಗ ಕಾದು ನೋಡಬೇಕಾಗಿರೋದು. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.